ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ, ಇವತ್ತು ನಮ್ಮ ತಾರಸಿ ತೋಟದಲ್ಲಿ ಸಿಕ್ಕಿದಂತಹ ಸೊಪ್ಪು ಅಂದರೆ ಬಸಳೆ ಸೊಪ್ಪನ್ನು ಒಂದು ರೆಸಿಪಿ ನೋಡೋಣ. ಇದಕ್ಕೆ ನಾನು ಬಸಳೆ ಸೊಪ್ಪು ಒಂದು 400 ಗ್ರಾಮಷ್ಟು ಬಸಳೆ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಬೇಕಾಗುತ್ತೆ. ಈ ಸೊಪ್ಪು ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರ್ಯಾರಿಗೆಲ್ಲ ಸಂಧಿವಾತದ ಪೇಯ್ನ್ ಇರುತ್ತೋ ಅವರಿಗೆ ಇದು ತುಂಬ ಒಳ್ಳೆಯದು. ಅವರಿಗೆ ಅಂತಲೇ ಇಲ್ಲ, ಕಣ್ಣಿನ ಸಮಸ್ಯೆ ಇರೋರಿಗೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ, ಮಲಬದ್ಧತೆ ಇರೋರಿಗೆ ಎಲ್ರಿಗೂ ಇದು ತುಂಬ ಒಳ್ಳೆಯದು. ಯಾವಾಗ ಸಂಧಿವಾತ ಇದೆಯೋ ಅವರಿಗೆ ಆಟೋಮೆಟಿಕ್ಕಾಗಿ ಗ್ಯಾಸ್ಟ್ರಿಕ್ ಟ್ರಬಲ್ಲು ಇರುತ್ತೆ, ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ. ಒಂದೇ ಕಲ್ಲಲ್ಲಿ 2 ಮಾವಿನಕಾಯಿ ಹೊಡೆದಂಗೆ ಈ ಸೊಪ್ಪು ತಿಂದರೆ ಮೂಳೆಗಳ ಪೇಯ್ನು ಅಂದರೆ ಸಂಧಿವಾತದ ನೋವು ಮತ್ತು ಹೊಟ್ಟೆ ಎರಡೂ ನಮಗೆ ಆರೋಗ್ಯವಾಗಿರುತ್ತೆ. ನಾನೀಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಈರುಳ್ಳಿ, ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಒಂದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಸಿಕ್ಕಿದ್ರೆ ಇನ್ನೂ ಉತ್ತಮ. ನನಗೀಗ ಅದು ಸಿಕ್ಕಿಲ್ಲ, ಅದಕ್ಕೆ ದೊಡ್ಡ ಈರುಳ್ಳಿನ ಒಂದನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ, ಅಂದರೆ ಬಾಡಿಸ್ಕೊಬೇಕು ಇದನ್ನು. ಆಮೇಲೆ ನಾವು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿರೋ ಅಂಥ ಬಸಳೆ ಸೊಪ್ಪನ್ನು ಇದಕ್ಕೆ ಹಾಕಿ ಸ್ವಲ್ಪ ಬಾಡಿಸ್ಕೊಬೇಕು. ನೋಡಿ, ಇವಾಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತೀನಿ. ಹಾಕಿ ಇದನ್ನು 1-2 ಸರಿ ಕಲಿಸ್ಬಿಟ್ಟು ಒಂದು 3ರಿಂದ 4 ನಿಮಿಷ ಬಿಟ್ಟು ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಮತ್ತೆ ಒಂದು 3ರಿಂದ 4 ನಿಮಿಷ ಬಿಡಬೇಕಾಗುತ್ತೆ. ಈಗ ಕಲಿಸ್ತಾ ಇದ್ದೀನಿ. ಈ ಥರ ಕಲಿಸ್ಕೊಳ್ಳಿ. ಅಂದರೆ ಇದು ತುಂಬ ಇರೋಂಗಿರುತ್ತೆ, ಬೇಯ್ತಾ ಇಷ್ಟ ಆಗಿಬಿಡುತ್ತೆ. ಈಗ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಒಂದು ಸ್ವಲ್ಪ ಹಾಕ್ತಿದ್ದೀನಿ, ಅದ್ರ ಜೊತೆಗೆ ಅರಿಶಿನ ಹಾಕ್ಕೊಂಡು ಇನ್ನೊಂದು 3-4 ನಿಮಿಷ ನಾವು ಅದನ್ನು ಹಾಗೇ ಬೇಯಿಸಬೇಕು. ನೀರು ಹಾಕ್ದಂಗೆ ಬೇಯಿಸ್ಕೊಬೇಕು. ಕಲಿಸ್ಬೇಕಾಗುತ್ತೆ. ಇದನ್ನು ಕಲಿಸ್ಬಿಟ್ಟು ಇದು ಸ್ವಲ್ಪ ಕಮ್ಮಿ ಆಗುತ್ತೆ, ಆಗ ಇನ್ನೊಂದು ಅರ್ಧ ಲೋಟ ನೀರು ಹಾಕಿ ಮತ್ತೆ 3ರಿಂದ 4 ನಿಮಿಷ ಬೇಯಿಸ್ತೀವಿ. ಈಗ ಅದು ಬಾಡೋ ತನಕ ನಾವು ಮತ್ತು ಒಂದು ಅರ್ಧ ಈರುಳ್ಳಿ, 2 ಮೀಡಿಯಮ್ ಸೈಜ್ ಟೊಮೊಟೊ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ತೆಂಗಿನ ತುರಿ ಒಂದು ಸ್ವಲ್ಪ, ಅಂದರೆ ತೆಂಗಿನಕಾಯಿನ ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಇದು ಟೇಸ್ಟಿಗೋಸ್ಕರ. ಮತ್ತು ಸೊಪ್ಪು ಹಾಕಿದ್ದೀವಲ್ಲ, ಹುಳಿನೂ ಒಂಚೂರು ಬೇಕು, ಅದಕ್ಕೆ 2 ಟೊಮೊಟೊ ಅದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ. ಈಗ ಅದನ್ನು ನೋಡಿ, ಈಗ ಸ್ವಲ್ಪ ಬೆಂದಿದೆ, ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಜೀರಿಗೆ ಮೆಣಸೆಲ್ಲ ಏನೂ ಹಾಕಿಲ್ಲ, ಅದೆಲ್ಲ ನಾನು ಹಾಕೋವಂಥ ಪೌಡರಲ್ಲೇ ಇರುತ್ತೆ. ಈಗ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಈ ದಂಟೆಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ ಬೇಯಿಸ್ಕೊತೀನಿ. ಒಟ್ಟಾರೆ ನಾನೀಗ ಈ ಸೊಪ್ಪು ಬೇಯಿಸ್ಕೊಳ್ಳೋಕ್ಕೆ 10 ನಿಮಿಷ ತೊಗೊಂಡಿದ್ದೀನಿ. ಈಗ ನೋಡಿ, ರುಬ್ಬಿರೋ ಅಂಥ ತೆಂಗಿನಕಾಯಿ ಮತ್ತು ಈರುಳ್ಳಿನ, ಟೊಮೆಟೊ ಅದು 3ನ್ನು ರುಬ್ಬಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಕದಡ್ಬಿಟ್ಟು, ಇದು ಸಾಂಬಾರು ಪೌಡರು. ಇದರಲ್ಲಿ ಜೀರಿಗೆ, ಮೆಣಸು, ಸಾಸಿವೆ ಮತ್ತು ಮೆಂತ್ಯ, ಧನಿಯಾ, ಬ್ಯಾಡಿಗೆ ಮೆಣಸಿನ್ಕಾಯಿ ಆ ಥರ ಎಲ್ಲನೂ ಹಾಕಿದ್ದೀವಿ. ಹಿಂಗು ಎಲ್ಲನೂ ಇದೆ. ತುಂಬ ಟೇಸ್ಟಾಗಿರುತ್ತೆ. ಇದು ನಮ್ಮ ನಿಸರ್ಗ ಹೋಮ್ ಮೇಡ್ ಪ್ರಾಡಕ್ಟ್ಸಲ್ಲಿ ನಾವು ಕೆಲವ್ರಿಗೆ ಆರ್ಡರ್ ಮಾಡೋರಿಗೆ ಮಾಡಿಕೊಡ್ತಾ ಇರ್ತೀವಿ. ಅದನ್ನೇ ಹಾಕ್ತಾಯಿದ್ದೀನಿ. ಇದನ್ನು ನಾವು ಬೇಳೆ ಸಾಂಬಾರಿಗೂ ಹಾಕ್ಕೊಬೋದು. ಇವಾಗ ಇದು ಹೆಸರು ಕಾಳಿಂದು ಸೊಪ್ಪು ಹಾಕಿರೋ ಅಂಥ ಗೊಜ್ಜು ಥರ ಮಾಡ್ತಾಯಿದ್ದೀನಿ, ಅದಕ್ಕೂ ಹಾಕ್ಕೊಬೋದು. ಅಂದರೆ ಮಶ್ರೂಮ್ ಥರ ಇದು ಮಸಿಯಲ್ಲ ಅಷ್ಟೇ, ಯಾಕೆಂದರೆ ಇದು ಬಸಳೆ ಸೊಪ್ಪು ಆಲ್ರೆಡಿ ಮಸ್ದಂಗೆ ಆಗಿಬಿಡುತ್ತೆ ಬೇಯಿಸಿದ್ರೆ. ಈಗ ನೋಡಿ, ನಾನು ಕುಕ್ಕರಲ್ಲಿ 1 ಕಪ್ಪು ಹೆಸರು ಕಾಳನ್ನು ಬೇಯಿಸ್ಕೊಂಡಿದ್ದೀನಿ. 1 ಕಪ್ ಹೆಸರು ಕಾಳು ಅನ್ನೋದು ಒಂದು 100 ಗ್ರಾಮ್ ಇರುತ್ತೆ. ಅದನ್ನು ಬೇಯಿಸ್ಕೊಂಡಿರೋದು. ನಾನು ಅದನ್ನು ಕ್ಲಿಪ್ಪಿಂಗ್ಸ್ ತೆಗೆದಿಲ್ಲ, ಸುಮ್ಮನೆ ಹೆಸರು ಕಾಳು ಬೇಯಿಸೋದೆಲ್ಲ ಟೈಮ್ ಆಗುತ್ತೆ, ಯಾಕೆ ತೋರಿಸ್ಬೇಕು ಅಂತ, ಟೈಮ್ ಸೇವ್ಗೋಸ್ಕರ. ಜಸ್ಟ್ 1 ಕಪ್ಪು ಹೆಸರು ಕಾಳನ್ನು
ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಹಾಕಿ ಮತ್ತು ನೀರು ದೊಡ್ಡ ಲೋಟದಲ್ಲಿ 1.5 ಲೋಟ ನೀರು ಹಾಕಿ ಹೆಸರು ಕಾಳು ಹಾಕಿದ್ದೀವಲ್ಲ ಅದಕ್ಕೆ ಉಪ್ಪು ಕಮ್ಮಿ ಆಗುತ್ತೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡಬೇಕು. ಒಂದು 5 ನಿಮಿಷ ಬೇಯಿಸ್ತೀವಿ ಅಷ್ಟೇ. ಈ ಸಾರು ಮಾಡೋದು 20 ನಿಮಿಷದಲ್ಲಿ ಆಗಿಬಿಡುತ್ತೆ. ಹೆಸರು ಕಾಳು ಬೇಯಿಸೋಕ್ಕೆ ಇಟ್ಬಿಟ್ಟು ಕುಕ್ಕರಲ್ಲಿ ಈ ಕಡೆ ಸೊಪ್ಪು ಸೋಸಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋದು. ಅಷ್ಟರಲ್ಲಿ ಕುಕ್ಕರ್ ಕೂಗಿರುತ್ತೆ, ಅದನ್ನು ತೆಗೆದು ಇದಕ್ಕೆ ಹಾಕೋದು ಅಷ್ಟೇ. ಸಾಂಬಾರು ಪುಡಿ ಆಲ್ರೆಡಿ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಿ, ಅದನ್ನು ಹಾಕ್ತೀವಿ. ತುಂಬ ರುಚಿಯಾಗಿರೋ ಅಂಥ ಸಾರಿದು, ಚಪಾತಿಗೆಲ್ಲನೂ ಟೇಸ್ಟಾಗಿರುತ್ತೆ. ಜೊತೆಗೆ ವೆಯ್ಟ್ ಲಾಸ್ಗೆ ನಂಬರ್ 1 ರೆಸಿಪಿ ಇದು. ಮೂಳೆ ಪೇಯನ್ನು ಅವಾಯ್ಡ್ ಮಾಡುತ್ತೆ. ಮನೇಲಿ ಮಾಡಿ ನೋಡಿ.